ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಭಯಂಕರ ಮಹಾಭೀಕರ ಭಯಂಕರ ಮಹೋರಧಿಕ ಬಹುಪದಾಧಿಪರ ಮಹೋರಧಿಕ ಬಹುಪದಾಧಿಪರ ಮಹಾಧಿಪಟು ಸಮಂತ ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ನೆರವಿ ರಣಭೂಮಿಯ ವಿಜಯ ಪರಮಾತ್ಮ, ಈ ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಸ್ವಾಮಿ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವರ ಚತುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಉನ್ನತವಾದ ಸಾಗರದಂತೆ ಕಾಣುತ್ತದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವ ಅವರ ಸ್ವಲ್ಪ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಇರೋರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನೋಡುತ್ತಿರುವನೇ ಅಶ್ವತ್ಥಾಮ. ಇತರು ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತನ ವಸಂತಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮರು. ನೆರೆಗೂದಿಲಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮೂರ್ಪವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ. ಆಗಬಹುದು ಪರಮಾತ್ಮ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಆಹಾ, ಇದೆಂತಹ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನ್ನಲ್ಲಿ ತಿಳಿಸಬಲ್ಲ ನಾನು. ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಥ ಏಕೆ, ಏನಾಯ್ತು? ವಿಚಲಿತನಾದೆ ಅಲ್ಲ? ಜನಾರ್ದನ 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 ಮಾಧವ 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 ಜನಾರ್ದನ ಹರಿ ದೇನೋ ದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ. ಸಾಧಿಸಲೆಂದು
ಸಾಧಿಸಲೆಂತೋ ಹರಿ ಯೋಧವನೋನ ಸಾಧಿಸಲೆಂತೋ ಹರಿ ಯೋಧವನೋನ ಸಾಧಿಸಲೆಂತೋ ಹರಿ ಯೋಧವನೋನ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೃಷ್ಣ ಪರಮಾತ್ಮ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಗುರು ಹಿರಿಯರನೋ ನಾ ಕೊಲ್ಲಲಾರೆನು ಗುರು ಹಿರಿಯರನೋ ನಾ ಕೈಯಲ್ಲಿರುವಾಗ ದೇವಜಾತಿದು ಕೈಯಲ್ಲಿರುವಾಗ ದೇವಜಾತಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಜನಾರ್ದನ 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 ಏನು ಹೇಳಲಿ ಕೃಷ್ಣ ಹಂಗ ಪ್ರತ್ಯಂಗಗಳಲ್ಲಿ ದಾರುಣ ಜಾಲೆ ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯೂ ಸಹ ಒಣಗುತ್ತಿರುವುದು ಕೈ ಕಾಲುಗಳು ನಡುಗುತ್ತಿರುವವು ಕೈಯಿಂದ ಗಾಂಡೀವವು ಜಾರಿತು ಕೃಷ್ಣ ನಾನು ಏನೊಂದು ಹೇಳಲಿ ಇವರೆಲ್ಲರೂ ಬಂಧು ಬಾಂಧವರು ಗುರು ಇತ್ತರು ಮಿತ್ರರು ಜ್ಞಾತಿಗಳು ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವರಿಸಲು ನನ್ನಿಂದಾಗದು ಪರಮಾತ್ಮ ಮೂರು ಲೋಕದ ಸಾರ್ವಭೌಮದ ಪದವಿಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಿಕೊಳ್ಳಲು ನನ್ನಿಂದಾಗದು ಪರಮಾತ್ಮ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ರಥವನ್ನು ಹಿಂದಿರುಗಿಸು ಮಿತ್ರ ನನಗೆ ಯುದ್ಧವೂ ಬೇಡ ಪಾರ್ಥ ಅರ್ಜುನ ಪರಮಾತ್ಮ ಕುತಸ್ವಂ ಕಶ್ಮಲಮಿಂದಂ ವಿಷಮೇ ಸಮಪ್ಲಿತಂ ಅನಾರ್ಯ ದುಷ್ಟಮ ಸ್ವರ್ಗಂ ಅನಾರ್ಯ ದುಷ್ಟಮ ಸ್ವರ್ಗಂ ಮಪಕೀರ್ತಿಕರ ಅರ್ಜುನ ಮಪಕೀರ್ತಿಕರ ಅರ್ಜುನ ಇಂತಹ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವನೆಗಳು ನಿನ್ನಲ್ಲಿ ಏಕೆ ಹುಟ್ಟಿತು ಪಾರ್ಥ ಕ್ಷತ್ರಿಯ ವೀರನಾಗಿ ಹುಟ್ಟಿ ನರಕದ ಭಾಗವನ್ನು ಹಿಡಿಯಬೇಡ ಅನಾರ್ಯನಂತೆ ವರ್ತಿಸುವೆಯ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧವನ್ನು ಮಾಡಲು ಸಿದ್ಧನಾಗು ಪಾರ್ಥ ಕಥಂ ಭೀಷ್ಮಹಂ ಸಂಖ್ಯಾ ದ್ರೋಣಾಂಚ ಮಧುಸೂದನ ಇಸುಬಿಯೋಳ್ ಪ್ರತ್ಯೋತ್ಸಾಮೆ ಪೂಜಾರ್ಹ ವರಿಸೂದನ ಮಧುಸೂದನ
ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟು ಗುರುವು. ಇವು ಪೂಜ್ಯಾರ್ಹಗಳಾದ ಇವರುಗಳ ಮೇಲೆ ನಾನು ಬಾಣವನ್ನು ತೊಡುವುದೇ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯನ್ನು ನನಗಿಲ್ಲ. ಅಶಾಶ್ವತವಾದ ಧರ್ಮವನ್ನು ನಾಶ ಮಾಡಿಕೊಳ್ಳಲು ನನ್ನಿಂದ ಆಗದು ಪರಮಾತ್ಮ. ಸ್ವಜನ ವಧೆಯೂ ನನಗೆ ಸಮ್ಮತವಲ್ಲ. ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಈ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವ. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮಕ್ಕೆ ಸಾವಿಲ್ಲ. ಈ ಮಾನವನಿಗೆ ಜನ್ಮವು ಸಹಜವಾದ ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣರು, ನಾನು, ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಸಹ ಜನಿಸಿರುವೆವು. ಜನ್ಮ ಮೃತ್ಯು ಆತ್ಮನ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮರಣವಾದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ವಾಹ ಶ್ವೇತ ದಿಕ್ಕಿನಿಂದ ಸರ್ವಾಂಗಗಳು ನಿಶ್ಚೇತವಾಗುವುದು. ಪರಮಾತ್ಮ, ನಾನು ಏಡಿಯಲ್ಲ, ಪಾಪದ ಭೀತಿಯಿಂದ ವಿಮುಖನಾಗಿರುವನಷ್ಟೇ. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲ. ಪರಮಾತ್ಮ, ಶಾಶ್ವತಂ ಅಸ್ಥಿರಂ ದೇಹಂ ಶಾಶ್ವತಂ ಧರ್ಮಂ ಮಾನವ ಕುಲ ಧರ್ಮಂ ಕರ್ತವ್ಯಂ ಮಾನವ ಕುಲ ಧರ್ಮಂ ಕರ್ತವ್ಯಂ ಮಾನವ ಕುಲ ಧರ್ಮಂ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮದ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತವಾದರೆ ನೀನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾವಜನೆನಿಸುವೆ. ನಿನ್ನಂತಹ ಸಂಭಾವನೆಗೆ ಅಕೀರ್ತಿಯು ಮರಣಕ್ಕಿಂತಲೂ ದೊರೆತರು. ಶತ್ರುಗಳು ಏಡಿಯನ್ನು ನಿಂದಿಸುವರು, ಆತ್ಮೀಯರು ವಂಚಕನೆಂದು ಒಳೆಯುವರು. ಇದು ಅಜ್ಞಾನದಿಂದ ಇದು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಕರ್ಮಯೋಗಿನ್ ಈ ಧರ್ಮನಾಶವೋ ಧರ್ಮ ರಕ್ಷಣೆಯೋ ನನಗೊಂದು ತಿಳಿಯದು ಪರಮಾತ್ಮ. ನನಗೊಂದು ಉತ್ತರವನ್ನು ಕರುಣಿಸು ಮಹಾಮಹಿಮ. ಕರ್ಮವು ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾದ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ರಾಜಮಾರ್ಗ. ನೀನು ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಈಗ ಲೋಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಪ್ರಸುಸ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿದೆವು. ಅವುಗಳ ನೆನಪು ಇರುವುದು ನಿನಗಿಲ್ಲ. ನಾನು ಜನ್ಮ ಜರಾತನು, ಅವ್ಯಾತ್ಮನು, ಪಂಚಭೂತಗಳಲ್ಲಿ ಒಡೆಯನು. ಯಾವಾಗ ಜನ್ಮದ ಧರ್ಮವು ಪತನವಾಗುವುದು ಆಗ ನಾನು ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಉದ್ದೇಶದ ಅವತಾರದ ಗುರುತುಗಳು ಪಾರ್ಥ.
ನಿನ್ನ ಅವತಾರದ ಗುರುತುಗಳೇನು? ಅದನ್ನು ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಅಧರ್ಮಸ್ಯ ಸ್ವಜಾನಾರ್ಥಂ ಸ್ವಜಾನಹೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಕಿರೀಟಿ, ನಾನು ಮಾಯಾರೂಪಿ ದರಿದ್ರಿ ಎನ್ನಿಸಿ ಸರ್ವ ಜಗತ್ತನ್ನೇ ಪಾಲಿಸುವೆನು. ಜಲ ರೂಪದಿಂದ ಜಲಾಚಾರಾದಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಯಾಗಿ ಸಕಲ ಅವರ ಶಕ್ತಿಯನ್ನು ವರ್ಧಿಸುವೆನು. ಆ ವಾಯು ಎನ್ನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ವಿಕಾಸವೆಂಬಂತೆ ಮಾನವ ರೂಪವು ಮಾನವನ ಪ್ರಜ್ಞೆಯನ್ನು ನಡೆಸುವೆನು. ಜಾಗೃತಗೊಳಿಸಿ ಆತ್ಮ ವಿಕಾಸದ ಪಥದಲ್ಲಿ ಬಿಡುವೆನು. ನೀನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯ ಕಾರ್ಯಗಳಲ್ಲಿ ವಿನಾಶಗಳಿಗೆ ನಾನೇ ಕಾರಣ. ಧರ್ಮಸ್ವಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಪೋಣಿಸಲ್ಪಟ್ಟಂತೆ ಈ ವಿಶ್ವದಲ್ಲಿ ನನ್ನನ್ನು ಓತವಾಗಿರುವ ನೀನು ಹಸ್ತವನ್ನು ಧರಿಸು. ನೀನು ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯಚಂದ್ರದಲ್ಲಿ ಕ್ರಾಂತಿಯು ನನ್ನದು. ವೇದಗಳಲ್ಲಿ ಸಾಮವೇದವು, ನವಬ್ರಹ್ಮಗಳಲ್ಲಿ ಚತುರ್ಮುಖನು, ಋಷಿಗಳಲ್ಲಿ ಮೃಗುವು. ಅರ್ಜುನ, ನನ್ನ ವಿಭೂತಿಯು ಅಗಣ್ಯ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ನಡೆಯುತ್ತಿರುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಹೋದರನ್ನು ಒಂದು ಸಾರಿ ನೋಡು. ಪೋಷಣೆಗೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರುವ ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವವು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ದೇವ. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ಎನ್ಮನವು ಚಂಚಲ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ
ಕರುಣಿಸೊನ್ನೆ ರಾಧಾ ರಮಣ ಮುಕ್ತಿಯ ಕರುಣಿಸೊನ್ನೆ. ನೋಡಲರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದೆ, ಜೋಡಿಸಿ ಕರಗಳ ಬೇಡುವೆ ಚರಣದೆ. ಮಾಡು ಕೃಪೆಯನ್ನ ಪಾಮರರೆನ್ನೋಳು, ಮಾಡು ಕೃಪೆಯನ್ನ ಪಾಮರರೆನ್ನೋಳು. ನೈಕರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೊನ್ನೆ ರಾಧಾ ರಮಣ ಮುಕ್ತಿಯ ಕರುಣಿಸೊನ್ನೆ. ವಯೋನುಗುರು ಪುರಾಣ ಸುಖ ಗದಾಶಕ್ರ ಶೋಭಿತನಾದ ನನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಅರ್ಜುನ, ಇದು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಸಮಸ್ತ ಯೋಧರನ್ನು ಒಂದು ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರು. ಹೀಗಿರುವಲ್ಲಿ ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ನಿನಗೆ ಜಯಶೀಲನಾಗುವಂತೆ ನಾನು ಮಾಡುತ್ತೇನೆ ಪಾರ್ಥ. ತೆಗೆದುಕೋ ಧನುರ್ಬಾಣಾದಿಗಳನ್ನು. ಆಗುವುದು ಪರಮಾತ್ಮ. ಮೊಳಗಿಸು. ಆಜ್ಞೆ ಮಾಧವ.